ಇಂದು ನಾವು ಜುಂಕೋ ಫುರುಡಾ ಅವರ ಹೃದಯವಿದ್ರಾವಕ ಕಥೆಯನ್ನು ಚರ್ಚಿಸುತ್ತಿದ್ದೇವೆ. 1988ರಲ್ಲಿ 17 ವರ್ಷದ ಜುಂಕೋ ಫುರುಡಾ ಮಿಸಾಟೋ, ಜಪಾನ್ನ ಒಬ್ಬ ಹೊಳೆಯುವ ಹಾಗೂ ಜನಪ್ರಿಯ ಹೈಸ್ಕೂಲ್ ವಿದ್ಯಾರ್ಥಿನಿ, ತನ್ನ ಭಾಗಕಾಲದ ಕೆಲಸ ಮುಗಿಸಿಕೊಂಡು ಸೈಕಲ್ನಲ್ಲಿ ಮನೆಗೆ ಹಿಂತಿರುಗುವಾಗ ಅಪಹರಣಕ್ಕೊಳಗಾದಳು. ಉತ್ತಮ ಅಂಕಗಳನ್ನು ಪಡೆದಿದ್ದಳು ಮತ್ತು ಐಡಲ್ ಗಾಯಕಿಯಾಗುವ ಕನಸುಗಳನ್ನು ಕಂಡಿದ್ದಳು. ಆದರೆ ಅವಳ ಜೀವನವು ಜಪಾನ್ನ ಇತಿಹಾಸದಲ್ಲೇ ಅತ್ಯಂತ ಭೀಕರ ಅಪರಾಧಗಳಲ್ಲಿ ಒಂದರಿಂದ ದುರ್ಘಟನಾತ್ಮಕವಾಗಿ ಅಂತ್ಯವಾಯಿತು. ಹಿರೋಶಿ ಮಿಯಾನೋ, ಜೋ ಒಗುರಾ, ಶಿಂಜಿ ಮಿನಾಟೋ ಮತ್ತು ಯಾಸುಶಿ ವತನಾಬೆ ಎಂಬ 4 ಕಿಶೋರರು ಜುಂಕೋವನ್ನು ಟೋಕಿಯೋದ ಆದಾಚಿಯೊಂದಿನ ಮನೆಯಲ್ಲಿ ಸೆರೆ ಹಿಡಿದರು. 40 ದಿನಗಳ ಕಾಲ ಅವಳು ಅಸಹನೀಯ ಹಿಂಸೆಯನ್ನು ಅನುಭವಿಸಿದಳು. ಅವಳನ್ನು ಬಂಧಿಸಿ ನಿರಂತರವಾಗಿ ಹಿಂಸಿಸಲಾಯಿತು. 1989ರ ಜನವರಿ 4ರಂದು ಬೆಂಕಿ ಹಚ್ಚುವಿಕೆ ಮತ್ತು ಕ್ರೂರ ಹಲ್ಲೆಯಿಂದಾಗಿ ಜುಂಕೋ ತನ್ನ ಗಾಯಗಳಿಗೆ ತುತ್ತಾದಳು. ಹಿಡಿಯಲ್ಪಡುವ ಭಯದಿಂದ ಅಪರಾಧಿಗಳು ಅವಳ ದೇಹವನ್ನು ಕಾಂಕ್ರೀಟ್ ತುಂಬಿದ ಡ್ರಮ್ನಲ್ಲಿ ಮರೆ ಮಾಡಿದರು. ನಂತರ ಅದು ಪೊಲೀಸರಿಂದ ಪತ್ತೆಯಾಯಿತು. ಈ ಪ್ರಕರಣವನ್ನು ಕಾಂಕ್ರೀಟ್ನಲ್ಲಿ ಮುಚ್ಚಿದ ಹೈಸ್ಕೂಲ್ ಹುಡುಗಿಯ ಹತ್ಯೆ ಪ್ರಕರಣ ಎಂದು ಕರೆಯಲಾಯಿತು. ಇದು ಜಪಾನ್ ಅನ್ನು ಬೆಚ್ಚಿಬೀಳಿಸಿತು ಮತ್ತು ಅಲ್ಲಿ ಜುವೆನೈಲ್ ನ್ಯಾಯ ವ್ಯವಸ್ಥೆಯ ದೌರ್ಬಲ್ಯವನ್ನು ಬಯಲಿಗೆಳೆಯಿತು. ಅಪರಾಧಿಗಳಿಗೆ ಕೇವಲ 7 ರಿಂದ 20 ವರ್ಷಗಳವರೆಗೆ ಶಿಕ್ಷೆ ವಿಧಿಸಲಾಯಿತು. ಇದು ಹೆಚ್ಚಿನ ಜನರಲ್ಲಿ ಅಸಮಾಧಾನ ಮತ್ತು ಆಕ್ರೋಶವನ್ನು ಹುಟ್ಟಿಸಿತು. ಜುಂಕೋ ಅವರ ಕಥೆ ಇಂದಿಗೂ ಜನರ ಮನಸ್ಸಿನಲ್ಲಿ ಆಳವಾದ ನೆನಪಾಗಿ ಉಳಿದಿದೆ.